ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸಿಕೊಳ್ತೇವೆ. ಸಾಧನಾ ಸಮಾರಂಭ ಇದರ ಉದ್ಘಾಟನೆ ಮಾಡಿದಂಥ ಜನಪ್ರಿಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರೇ, ಉಪಮುಖ್ಯಮಂತ್ರಿಗಳು, ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಂಥ DK ಶಿವಕುಮಾರ್ ಅವರೇ, ಈ ಕಾರ್ಯಕ್ರಮದ ರೂವಾರಿಗಳಾದಂಥ ಶ್ರೀ ಕೃಷ್ಣ ಬೈರೇಗೌಡ ಅವರೇ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶಿವಾನಂದ ಪಾಟೀಲ್ರವರೇ, ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ರುದ್ರಪ್ಪ ಮನ್ನಪ್ಪ ಲಂಬಾಣಿಯವರೇ, ವೇದಿಕೆಯ ಮೇಲೆ ಉಪಸ್ಥಿತರು ಎಲ್ಲ ಸಚಿವರುಗಳೇ, ವಿಧಾನ ಪರಿಷತ್ತು ವಿಧಾನಸಭೆಯ ಎಲ್ಲ ಸದಸ್ಯಗಳೇ, ಮಾಜಿ ಸಚಿವರು, ವಿಧಾನ ಪರಿಷತ್ತಿನ ಸದಸ್ಯಗಳೇ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರೇ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳೇ ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಗ್ಯಾರಂಟಿಯ ರಾಜ್ಯ ಮಟ್ಟದ ಅಧ್ಯಕ್ಷರಂಥ ರೇವಣ್ಣವರೇ, AICC ಮುಖ್ಯಸ್ಥರಾದಂಥ ಮಯೂರ್ ಜಯಕುಮಾರ್ ಅವರೇ, ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಕಾರಣಭೂತರಂಥ ರಾಜ್ಯ ಮಟ್ಟದ ಅಡಿಷನಲ್ ಚೀಫ್ ಸೆಕ್ರೆಟರಿ ರಾಜೇಂದ್ರ ಕಟೇರಿ ಅವರು ಆದಿಯಾಗಿ ಎಲ್ಲ ರಾಜ್ಯ ಮಟ್ಟದ ಅಧಿಕಾರಿಗಳು, DC ಗಳು, AC, ತಹಸೀಲ್ದಾರ್, ರೆವಿನ್ಯೂ ಇನ್ಸ್ಪೆಕ್ಟರ್ ಮತ್ತು ವಿಲೇಜ್ ಅಕೌಂಟೆಂಟ್ ಎಲ್ಲರೂ ಕೂಡ ಸಮೇತವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರು. ವಿಶೇಷವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಬಂಧುಗಳೇ, ಮಾಧ್ಯಮ ಮಿತ್ರರೇ, ವೇದಿಕೆ ಮೇಲೆ ಸಾಕಷ್ಟು ಜನ ಕುಂದಿದ್ದಾರೆ, ಕ್ಷಮೆ ಇರಲಿ. ನನಗೆ ಶಿವಾನಂದ ಪಾಟೀಲ್ರವರು ಉಸ್ತುವಾರಿ ಸಚಿವರು ಯಾರ ಹೆಸರು ತೆಗೆದುಕೊಳ್ಳೋದು ಬೇಡ. ಕಾರ್ಯಕ್ರಮ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಮಾತಾಡಿದ್ದಾರೆ. 2-3 ವಿಷಯಗಳನ್ನು ಪ್ರಸ್ತಾಪ ಮಾಡಿ ನಾನು ಈ ಕಾರ್ಯಕ್ರಮವನ್ನು ಬಿಟ್ಟುಕೊಡ್ತೇನೆ. ಭಾರತ ಸರ್ಕಾರ ರೈತರ ಪರವಾಗಿ 72,000 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ್ವಿ. ಕಾಂಗ್ರೆಸ್ ಸರ್ಕಾರ, UPA ಸರ್ಕಾರ, ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರು ಮತ್ತು ಸೋನಿಯಾ ಗಾಂಧಿ, ಅದು ಇತಿಹಾಸ ಪುಟಗಳಲ್ಲಿ ಸೇರಿದೆ. ಅದೇ ರೀತಿ ಇವತ್ತು ಈ ರಾಜ್ಯದಲ್ಲಿ ಯಾರು ಅನ್ನದಾತರಿದ್ದಾರೆ, ಯಾರು ಬಡವರಿದ್ದಾರೆ, ಯಾರು ಕೂಲಿ ಕಾರ್ಮಿಕರಿದ್ದಾರೆ, ಇವರಿಗೆ ಒಂದು ಹಕ್ಕು ಪತ್ರವನ್ನು ಕೊಡೋದರ ಮುಖಾಂತರ ಬಹುತೇಕ ಕೃಷ್ಣ ಬೈರೇಗೌಡರು ವಿಶೇಷವಾದ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅವರ ತಂದೆಯವರ ಜೊತೆಯಲ್ಲಿ ಕೂಡ ನಾನು, ಅವರ ಮಂತ್ರಿಗಳು, ನಾನು ಲೋಕಸಭಾ ಸದಸ್ಯರು, ಕಂಡು ತುಂಡಾಗಿ ಮಾತಾಡಿದರು, ಕಡು ವಿರೋಧವಾಗಿ ಮಾತಾಡ್ತಿದ್ರು. ಕೆಲಸ ಅವ್ರ ಹತ್ರ ಕಲಿಬೇಕಾಯ್ತು. ಬೈರೇಗೌಡರು ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದನ್ನು ನಮಗೆಲ್ಲ ಪಾಠ ಹೇಳಿದರು. ಬಹುತೇಕ ಇವತ್ತು ಗಾಂಧೀಜಿಯವರು ಹೇಳಿದಾಗೆ ನಾವು ಸಾಮಾನ್ಯ ಜನರ ಗ್ರಾಹಕರ ಆಧೀನದಲ್ಲಿ ಅವರ ಋಣದಲ್ಲಿದ್ದೀವಿ. ಆ ಋಣ ತೀರುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿದರೆ ಅವರ ಮನಬಾಗಿಲಿಗೆ ಹೋಗಿ ಸೇವೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಇಟ್ ಈಸ್ ಅವರ್ ಡ್ಯೂಟಿ, ಇಟ್ ಈಸ್ ದಿ ಆಬ್ಲಿಗೇಷನ್ ಆಫ್ ಅವರ್ಸ್ ರೆಪ್ರೆಸೆಂಟೇಟಿವ್ಸ್. ಕಸ್ಟಮರ್ಸ್ ಏನಿರ್ತಾರೆ ಅವರು ಕೆಲಸ ಮಾಡಬೇಕು. ಬಹುತೇಕ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ರಾಜ್ಯ 2 ಲಕ್ಷ ಜನಗೆ ಇವತ್ತು ಹಕ್ಕುಪತ್ರಗಳನ್ನು ಕೊಡ್ತಾ ಇದ್ದೀವಿ. ಒಂದು ಕಡೆ ಪೋಡಿ ಅದಾಲತ್ತಲ್ಲಿ ರಾಜ್ಯ ಮೊದಲನೇ ಸ್ಥಾನದಲ್ಲಿಟ್ಟಿದ್ದೀರಿ, ಒಂದು ಕಡೆ ಹಕ್ಕುಪತ್ರ ಕೊಡೋದರಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ನಿಜವಾಗಲೂ ಕೂಡ ನೀವು ಇವತ್ತು ಸಾರ್ಥಕ ಆಯಿತು. ನಮ್ಮ ಜಿಲ್ಲೆಯಲ್ಲಿ ಹುಟ್ಟಿ ಒಬ್ಬ ರೈತನ ಮಗನಾಗಿ ಹುಟ್ಟಿ ನೀನು ಹೊರದೇಶದಲ್ಲಿ ಓದಿದ್ರೂ ಕೂಡ ಈ ನಾಡಿನ ಜನರ ಕಷ್ಟಸುಖವನ್ನು ಅರ್ಥ ಮಾಡಿಕೊಂಡು ಅವರ ಅಂತರಾಳದಲ್ಲಿ ನೀವು ಸೇರಿ ಅವರಿಗೆ ಸೇವೆಯನ್ನು ಮಾಡಿದಿರಿ. ನಿಮಗೆ ವಿಶೇಷವಾದ ಧನ್ಯವಾದಗಳನ್ನು ತಿಳಿಸಬೇಕಾಗ್ತದೆ. ಇದು ಬಹುದೊಡ್ಡ ಕಾರ್ಯಕ್ರಮ. ಮನಬಿಚ್ಚಿ ಆ ಬಡವರ ಕೆಲಸ ಮಾಡಿದಿರಿ, ರೈತರ ಕೆಲಸ ಮಾಡಿದಿರಿ. ಅದಕ್ಕೆ ನಿಮಗೆ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತಾ, ಎಲ್ಲ ದಾಖಲೆಗಳು ಮುರಿದಿದ್ದೀರಿ.
ಸಿದ್ದರಾಮಯ್ಯನವರು ಎಲ್ಲ ಮುಖ್ಯಮಂತ್ರಿಗಳ ದಾಖಲೆಯನ್ನು ಮುರಿದು ಮುಂದೆ ಹೋಗಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಒಬ್ಬರೇ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು, 2 ಜವಾಬ್ದಾರಿ ಮಂತ್ರಿಗಳು ಆಗಿರೋದನ್ನು ಅವರು ದಾಖಲೆ ಮಾಡ್ತಿದ್ದಾರೆ. ನಮ್ಮ ಪರಮೇಶ್ವರ್ ಅವರು ಅಧ್ಯಕ್ಷರಾಗಿ ದಾಖಲೆಯನ್ನು ಮಾಡಿದ್ದಾರೆ. ನಾನು ಕೂಡ ಕಾಂಗ್ರೆಸ್ ಎದುರುಗಾಳಿಯಲ್ಲಿ 7 ಸಾರಿ ಈಜಿ ದಾಖಲೆಯನ್ನು ಮುರಿದಿದ್ದೇನೆ. ಇವೆಲ್ಲವನ್ನು ಕಾಡಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಕೊಟ್ಟಂಥ ಶಕ್ತಿ, ವಿಶೇಷವಾಗಿ ಸಿದ್ದರಾಮಯ್ಯನವರು 2013ರಿಂದ ಇಲ್ಲಿವರೆಗೂ ಈ ಪಕ್ಷಕ್ಕೆ ಕೆಲಸ ಮಾಡಿ ಈ ಪಕ್ಷದಲ್ಲಿ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮಾನತೆಯನ್ನು ಕೊಂಡುಕೊಳ್ಬೇಕಂತ ಮಹತ್ತರವಾದ ಕಾರ್ಯಕ್ರಮಗಳನ್ನು ಮಾಡಿ ಪಂಚ ಗ್ಯಾರಂಟಿಗಳ ಜೊತೆಗೆ ಮಾನ್ಯ ಉಪಮುಖ್ಯಮಂತ್ರಿಗಳು 6ನೇ ಗ್ಯಾರಂಟಿಯನ್ನು ಜೋಡಿಸಿದರು. ಬಹುತೇಕ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ರಾಜ್ಯ SC ST ಅವರಿಗೆ 24.1% ಹಿಂದೆ ಮುಖ್ಯಮಂತ್ರಿಗಳಿದ್ದಾಗ ಸಿದ್ದರಾಮಯ್ಯನವರು ಪ್ರಾರಂಭ ಮಾಡಿದೆ, ಇಲ್ಲಿವರೆಗೂ ನಡೆದಿದೆ. ಇವೆಲ್ಲ ಇತಿಹಾಸದ ಪುಟಗಳಿಗೆ ಹೋಗ್ತದೆ. ಒಳ್ಳೆ ಕೆಲಸ ಮಾಡಿದಿರಿ. ಶಿವಾನಂದ ಪಾಟೀಲ್ರವರ ನೇತೃತ್ವದಲ್ಲಿ ಕೃಷ್ಣ ಬೈರೇಗೌಡರು ಈ ಜಿಲ್ಲೆಯನ್ನು ಇವತ್ತು ಯಾವ ರೀತಿ ಹಸಿವು ಮುಕ್ತವನ್ನು ಸಿದ್ದರಾಮಯ್ಯನವರು ಈ ಕರ್ನಾಟಕವನ್ನು ಮಾಡಿದರೆ, ನೀವು ಇವರ ಋಣದಲ್ಲಿದ್ದೇವೆ. ನಾವು ಋಣಮುಕ್ತರಾಗಬೇಕಾದರೆ ಈ ಬಡವರಿಗೆ, ರೈತರಿಗೆ ಕೆಲಸವನ್ನು ಮಾಡಬೇಕಂತ ಅದರಲ್ಲಿ ನೀವು ಉತ್ತುಂಗ ಪರ್ವತವನ್ನು ಹೇರಿದ್ದೀರಿ. ತಮಗೆ ಶುಭವಾಗಲಿ ಅಂತೇಳಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ. ಹೃದಯಪೂರ್ವಕ ಧನ್ಯವಾದಗಳು ಸರ್. ದಯವಿಟ್ಟು ಹೊರಗಡೆ ಇರ್ತಕ್ಕಂಥವ್ರು, ಆ ಕಡೆ ಇರ್ತಕ್ಕಂಥವ್ರು ದಯವಿಟ್ಟು ಒಳಗಡೆ ಬಂದು ಆಸೀನರಾಗಬೇಕು. ಇನ್ನಿಬ್ಬರ ಮಾತುಗಳನ್ನು ನಾವು ಕೇಳೋಣ. DCM ಅವರು ಹಾಗೂ CM ಅವರು. ಇದೀಗ ನಾನು ಮಾತಿಗೆ ಆಹ್ವಾನಿಸ್ತಾ ಇದ್ದೇನೆ. ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಬೇಕಂತೇಳಿ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರನ್ನ. ಸರ್ ದಯವಿಟ್ಟು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು. ಕನಕಪುರದ ಬಂಡೆ ಟ್ರಬಲ್ ಶೂಟರ್ ಅನ್ಸ್ಕೊಂಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು.